ಸ್ನೇಹಿತರೆ, ನೀವೀಗ ನೋಡ್ತಾ ಇದ್ದೀರಾ ಇದು 1.5 mm ಮೈಕ್ರೋ ಟ್ಯೂಬ್. ಯಾಕೆ ಇದನ್ನ ಈ ರೀತಿ ಕಟ್ ಮಾಡಿದ್ದೇವೆ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇತ್ತೀಚೆಗೆ ನಾನೊಂದು ವಿಡಿಯೋ ಹಾಕಿದ್ದೆ, ಲೈಟ್ ಆಗಿ ನಮ್ಮ ಬೋರ್ವೆಲ್ ಅಲ್ಲಿ ಶಿಲ್ಟ್ ಬರ್ತಾ ಇದೆ ಅಂತ. ಆ ಒಂದು ಶಿಲ್ಟ್ ಬರುವಂತಹ ಕಾರಣದಿಂದ ಏನು ಈ ಒಂದು ಇನ್ಲೈನ್ ಅಂತ ನಾವೇನ್ ಕರಿತೀವಿ, ಇದು ಸುಮಾರು ಇದನ್ನ 10 ವರ್ಷದಿಂದ ಹಾಕಿರ್ತಕ್ಕಂಥದ್ದು. ಈ ಒಂದು ಇನ್ಲೈನ್ ನೋಡಿ, ಇಲ್ಲಿ ಸ್ಪೇಸ್ ಎಷ್ಟಿದೆ ಅಂದ್ರೆ 1.5 ಅಡಿಗೆ 1.5 ಅಡಿಯಷ್ಟು ಫಿಲ್ಟರ್ ಅನ್ನು ಕೊಟ್ಟಿದ್ದಾರೆ. ಈ ಲೈಟ್ ಆಗಿ ಶಿಲ್ಟ್ ಬರೋದ್ರಿಂದ ಏನಾಗುತ್ತೆ ಅಂದ್ರೆ ಈ ಫಿಲ್ಟರ್ ಎಲ್ಲ ಪ್ಯಾಕ್ ಆಗ್ಬಿಡುತ್ತೆ. ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು, ಈ ಒಂದು ಫಿಲ್ಟರ್ ಪ್ಯಾಕ್ ಆದ್ರೆ ನೀರು ಸರಿಯಾಗಿ ಹರಿಯೋದಿಲ್ಲ. ಅವಾಗ ನಾವು ಹಾಕಿರ್ತಕ್ಕಂಥ ಬೇಸಾಯನು ಸಹ ಏನು ನಾವು ಇಟ್ಟಿರ್ತಕ್ಕಂಥ ಬೆಳೆಗೆ ಸಿಗೋದಿಲ್ಲ. ಸೊ ಅದಕ್ಕೆ ನಾವು ಪ್ರತಿ 2 ಅಡಿಗೆ ಅಥವಾ 1.5 ಅಡಿಗೆ ಒಂದೊಂದು ಹೋಲ್ ಹಾಕಿ ಈ ಒಂದು ಮೈಕ್ರೋ ಟ್ಯೂಬ್ ಅನ್ನ ಹಾಕ್ತಾ ಇರ್ತಕ್ಕಂಥದ್ದು. ಈ ಒಂದು ಮೈಕ್ರೋ ಟ್ಯೂಬ್ ಅನ್ನ ಹಾಕಿ ರಿಂಗ್ ಮಾಡೋದ್ರಿಂದ ನಾವು ಏನು 2 ಪೈಪ್ ಇತ್ತು ಅದರಲ್ಲಿ ಒಂದು ಪೈಪನ್ನು ತೆಗಿಬೇಕಾಗುತ್ತೆ. ಯಾಕಂದ್ರೆ ಈ ಲೆಂತ್ ಜಾಸ್ತಿ ಇರೋದ್ರಿಂದ, ಅಂದ್ರೆ ಮುಂಚೆ ಏನ್ ಮಾಡ್ತಾ ಇದ್ವಿ, ಇನ್ಲೈನ್ ಅಂತ ಬಂದಾಗ ಒಂದು 100 ಅಡಿವರೆಗೂ ಡಿಸ್ಟೆನ್ಸ್ ವರೆಗೂ ನಾವು ಒಂದೇ ಪೈಪನ್ನು ಹಾಕ್ತಾ ಇದ್ವಿ. ಆದ್ರೆ ಈ ಒಂದು 100 ಅಡಿ ಡಿಸ್ಟೆನ್ಸ್ ಅಲ್ಲಿ ಈಗ 2 ಪೈಪ್ ಇರೋದ್ರಿಂದ ಆ ಕಡೆ ಒಂದು ಈ ಕಡೆ ಒಂದು, ಅದರಲ್ಲಿ ಒಂದು ತೆಗಿಬೇಕಾಗುತ್ತೆ. ತೆಗಿಲಿಲ್ಲ ಅಂದ್ರೆ ಏನಾಗುತ್ತೆ ಅಂದ್ರೆ ಈ ಮೈಕ್ರೋ ಟ್ಯೂಬ್ ಅಲ್ಲಿ ಎಲ್ಲ ಲೈನ್ ಎಷ್ಟುದ್ದ ಇದೆ ಅಷ್ಟುದ್ದನ್ನು ಸಹ ನೀರು ಸ್ಪ್ರೇ ಆಗೋದು ಕಷ್ಟ ಆಗುತ್ತೆ. ಇನ್ ಕೇಸ್ ಸಂಪಿದ್ರೆ ಬೆಟರು, ಇಲ್ಲ ಅಂದ್ರೆ ಸಂಪಿಲ್ಲ ಅಂದ್ರೆ ಅದು ಅಲ್ಲಿ ತನಕ ಅದು ನೀರು ಸರಾಗವಾಗಿ ಹರಿಯೋದಿಲ್ಲ. ಆ ಒಂದು ಕಾರಣದಿಂದ 2ರಲ್ಲಿ ಅಲ್ಲೊಂದು ಪೈಪ್ ಇದೆ, ಇಲ್ಲೊಂದು ಪೈಪ್ ಇದೆ, ಅದರಲ್ಲಿ ಒಂದು ಪೈಪ್ ಅನ್ನು ತೆಗಿತಾ ಇದೀವಿ, ಒಂದು ಪೈಪ್ಗೆ ಮಾತ್ರ ಹಾಕ್ತಾ ಇದೀವಿ. ಅಂದ್ರೆ 2 ಪ್ರೆಷರ್ ಒಂದೇ ಹೋದಾಗ ಕಂಪ್ಲೀಟ್ ಕೊನೆ ತನಕ ಸಹ ಹೋಗುತ್ತೆ. ನೋಡಿ, ನಾನು ಆಗ್ಲೇ ಹೇಳ್ದೆ, ಫಿಲ್ಟರ್ ಇಂದ ಫಿಲ್ಟರ್ಗೆ 1.5 ಅಡಿ ಸ್ಪೇಸ್ ಇರ್ತಕ್ಕಂಥದ್ದು. ನಾನೇನ್ ಮಾಡಿದ್ದೇನೆ ಅಂದ್ರೆ 2 ಅಡಿಗೆ ಹಾಕೋದಕ್ಕಿಂತ ಚೆನ್ನಾಗಿ ಹರಿಯಲಿ, ಮತ್ತೆ ಒಂದು ಪೈಪ್ ರಿಮೂವ್ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ಕಂಪ್ಲೀಟ್ ಅಕಸ್ಮಾತ್ ಏನಾದ್ರು ಒಂದ್ರಲ್ಲಿ ಏನಾದ್ರು ಶಿಲ್ಟ್ ಅಥವಾ ಮಣ್ಣೇನಾದ್ರೂ ಸಿಕ್ಕಾಕೊಂಡ್ರು ಸಹ ಅಕ್ಕಪಕ್ಕದಲ್ಲಿ ಇರ್ತಕ್ಕಂಥ ನೀರು ಹರಿಯಬೇಕು, ಯಾವುದೇ ರೀತಿ ಸಮಸ್ಯೆ ಆಗಬಾರ್ದು ಅನ್ನೋ ಒಂದು ಕಾರಣದಿಂದ 1.5 ಅಡಿಗೆ ಏನು ಫಿಲ್ಟರ್ ಇಂದ ಫಿಲ್ಟರ್ಗೆ ಇತ್ತು ಅದನ್ನ ಸೆಂಟರ್ಗೆ ಮಾಡ್ಕೊಂಡು ಫಿಲ್ಟರ್ ಇಂದ ಫಿಲ್ಟರ್ಗೆ ಸೆಂಟರ್ಗೆ ಒಂದು ಹೋಲ್ ಹಾಕೊಂಡು ಈ ಒಂದು 1.5 mm ಈ ಒಂದು ಇನ್ಲೈನ್ ಮೈಕ್ರೋ ಟ್ಯೂಬ್ ಅನ್ನ ಹಾಕಿರ್ತಕ್ಕಂಥದ್ದು. ಅಂದ್ರೆ ಇದರಲ್ಲಿ 2.5 2.0 ಸಹ ಬರುತ್ತೆ, ಇವೇ ಆಗುತ್ತೆ. ಸಾಕು 1.5 ಸಾಕು, 1.2 ಸಹ ಇದೆ, ಅದನ್ನು ಸಹ ಹಾಕ್ತಾರೆ. ಆಕ್ಚುಲಿ ಇದು ಎಲ್ರಿಗೂ ಗೊತ್ತಿರ್ತಕ್ಕಂಥ ವಿಧಾನ. ಸೊ ಸುಮಾರು ಜನ ಇದೇ ರೀತಿ ಮಾಡ್ತಾ ಇರ್ತಕ್ಕಂಥದ್ದು. ಅಂದ್ರೆ ಈ 2 ಪೈಪಲ್ಲಿ ಒಂದು ಪೈಪನ್ನು ತೆಗೆದು ಅದನ್ನ ಬೇರೆ ಕಡೆ ಬೇರೆ ಒಂದು ಬೆಳೆಗೆ ಯೂಸ್ ಮಾಡ್ಕೊಳ್ಬಹುದು. ಇದು ಒಂದು ಮೆಥಡ್. ಸೊ ನಿಮ್ಮ ಭಾಗದಲ್ಲಿ ಯಾವ ತರ ಈ ತರ ಏನಾದ್ರು ಲೈಟ್ ಆಗಿ ಶಿಲ್ಟ್ ಬರ್ತಾ ಇದ್ರೆ ಅಥವಾ ಪೈಪ್ಗಳೇನಾದ್ರು ಬ್ಲಾಕ್ ಆಗ್ತಾ ಇದ್ರೆ ನೀವ್ ಏನ್ ಮಾಡ್ತೀರಾ ದಯವಿಟ್ಟು ಒಂದು ಕಮೆಂಟ್ ಮಾಡಿ. ಹಾಗೆ ನಮ್ಮ ಪೇಜ್ ಅನ್ನ ಫಾಲೋ ಮಾಡ್ಕೊಂಡಿಲ್ಲ ಅಂದ್ರೆ ಫಾಲೋ ಮಾಡ್ಕೊಳ್ಳಿ.